ನಮ್ಮ ಕರ್ನಾಟಕ ಘನ ಸರ್ಕಾರದ ಅಧ್ಯಕ್ಷರು ಹಾಗೂ ಉಳ್ಳಾಲ ಶಾಸಕರು ಆದಂತಹ ಶ್ರೀಯುತ ಯುಟಿ ಖಾದರ್ ಸರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಾಲಿನಿ ಇವರಿಗೂ ಶಾಲೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ನ ಸದಸ್ಯರಾದ ಸಿರಾಜ್ ಸರ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಸದಸ್ಯರಾದ ಲಕ್ಷ್ಮಿ ಇವರಿಗೂ ಕೂಡ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಿನ್ನೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಫಾರೂಕ್ ಸರ್ ಇವರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಇವರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತಿ ಪಿಡಿಒ ಆದಂತ ಶ್ರೀಮತಿ ತುಳಸಿ ಮೇಡಮ್ ಇವರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಕರಿಂದ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಪುಟಾಣಿ ವಿದ್ಯಾರ್ಥಿಗಳಿಗೆ ಕೂಡ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನೂತನ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕಂತ ಹೇಳಿ ಸಭಾಧ್ಯಕ್ಷರ ಹತ್ರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್, ಉದ್ಘಾಟನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೀನಾದಿ, ಈ ಶಾಲೆಯಲ್ಲಿ ನೂತನ ಶಾಲಾ ಕೊಠಡಿಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಮಾಲಿನಕ್ಕನವರೇ, ಉಪಾಧ್ಯಕ್ಷರಂತ ಫಾರೂಕ್ ಅವರೇ, ಈ ಒಂದು ಶಾಲೆ ಮತ್ತು ಈ ಒಂದು ವಾರ್ಡ್ನ ವಿಷಯ ಅಪೂರ್ವವಾಗಿ ಕಾಳಜಿಸುವಂತಹ ಮಾಜಿ ಉಪಾಧ್ಯಕ್ಷ ಸನ್ಮಾನ್ಯ ಸಿರಾಜ್ ಅವರೇ, ಮಾಜಿ ಅಧ್ಯಕ್ಷ ಸದಸ್ಯರಂತ ಹಮೀದ್ ಕಿನ್ಯಾರ್ ಅವರೇ, ನಮ್ಮ ಇನ್ನಿತರ ಸದಸ್ಯರು, ಕರ್ನಾಟಕ ನಮ್ಮ ಕೋಟೆಕಾರ್ ಸೊಸೈಟಿಯ ಉಪಾಧ್ಯಕ್ಷರಾದಂತ ಅಫ್ಸಾಲಿ ಅವರೇ, ಅದೇ ರೀತಿ ಯಕ್ಷಗಾನ ರಾಜ್ಯ ಸಮಿತಿಯ ಸದಸ್ಯ ಆಗಿರುವಂತಹ ಕೃಷ್ಣಪ್ಪರ್ ಅವರೇ, ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕಿಯಾಗಿರುವಂತಹ ಸುಮನರ್ ಅವರೇ, ಶಾಲಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಫೌಜಿಯರ್ ಅವರೇ, ಎಲ್ಲ ನಮ್ಮ ಶಿಕ್ಷಕ ವರ್ಗದವರೇ, ಮೊಹಮ್ಮದ್ ಅವರೇ, ಅಬುಚರ್ ಅವರೇ, ಅದೇ ರೀತಿ ನಮ್ಮ ಅಬೂಬಕರ್ ಅವರೇ, ಖಾದರ್ ಅವರೇ, ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಇಲ್ಲಿರುವ ಯುವಕ ಸನ್ಮಿತರೇ, ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಶಿಕ್ಷಕ ವರ್ಗದವರೇ, ಸಿಬ್ಬಂದಿಗಳೇ, ಇನ್ನಿತರ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಅತ್ಯಂತ ಸಂತೋಷವಾಗ್ತಿದೆ. ಮೀನಾದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿಯ ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಿರೇಗಣ್ಯ ಊರಿನ ಹಿರಿಕಿರಿಯರು ಮತ್ತು ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು, ಸಂಘ ಸಂಸ್ಥೆಯರು ಎಲ್ಲರೂ ಒಟ್ಟಾಗಿ ಈ ಒಂದು ಶಾಲೆಯನ್ನು ಮಾದರಿ ಶಾಲೆ ಮಾಡಲಿಕ್ಕೆ ಕಳೆದ ಒಂದು ವರ್ಷದಿಂದ ಪ್ರಾರಂಭವಾಗಿ ಇದೀಗ ಈ ಶಾಲೆ ಇವತ್ತು ಅತ್ಯುತ್ತಮವಾದ ಒಂದು ಶಾಲೆಯಾಗಿ ಪರಿವರ್ತನೆ ಇವತ್ತು ಆಗ್ತಾ ಇದೆ. ಈ ಎಲ್ಲ ಊರ ಉತ್ಸಾಹಕೊಂಡು ಇಲ್ಲಿಗೆ ನಾವು ಇಂಗ್ಲಿಷ್ ಮೀಡಿಯಂ ಒಂದು ಕಳೆದ ವರ್ಷವೇ ಅದರ ಬಳಿಗೆ ಸ್ಯಾಂಕ್ಷನ್ ನಾವು ಇವತ್ತು ಮಾಡಿದ್ದೇವೆ. ಈ ಎಲ್ಲ ಪ್ರಯೋಜನಗಳು ಎಲ್ಲಿ ನಾವು ಎಲ್ಲ ಯಾವ ಊರಿನವರು ಏನೆಲ್ಲ ಸಹಕಾರಿ ಶಾಲೆ ಕೊಡ್ತಾರ ಆ ಎಲ್ಲ ಸಹಕಾರ ಮತ್ತು ಪ್ರಯೋಜನಗಳು ಈ ಊರ ಜನಸಾಮಾನ್ಯ ಮಕ್ಕಳಿಗೆ ಆಗ್ತದಂತ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಸರ್ವರು ಕೂಡ ಸಹಕಾರ ಕೊಡುವಂತ ಕೆಲಸ ಮಾಡಬೇಕು. ನಮ್ಮ ಉದ್ದೇಶ ಇಲ್ಲಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿನಿಯರು ಮುಂದಿನ 10-15 ವರ್ಷಗಳಲ್ಲಿ ಅವರವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡಬೇಕು. ಇದಕ್ಕೆ ಹೆತ್ತವರ ಸಂಪೂರ್ಣವಾದ ಸಹಕಾರ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನೆಲ್ಲರಿಗೂ ನಾನು ಅಭಿನಂದಿಸಿ, ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ, ನಾನಿಲ್ಲಿ ಬಂದಾಗ ಆ ಮಕ್ಕಳ ತಂದೆಯ ಮತ್ತು ಪೇರೆಂಟ್ ನೋಡಿದ್ದೆ. ನಿಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸಿರಾಜನ ಮಕ್ಕಳಿಂದ ಹಿಡಿದು ನಮ್ಮ ಸಂಘ ಸಂಸ್ಥೆಯಲ್ಲಿ ಅತ್ಯುತ್ತಮ ಕೆಲಸ ಮಾಡ್ತಿರುವಂತ ನಮ್ಮ ಎಲ್ಲರ ಮಕ್ಕಳನ್ನು ಕೊಲ್ಲಿ ಸೇರಿಸಿದ್ದಾರೆ. ಇವರಿಗೆಲ್ಲ ಬೇರೆ ಕಡೆ ಕೂಡ ಸೇರಿಸಬಹುದಿತ್ತು ಇದರಲ್ಲಿ. ಅದೆಲ್ಲ ಯುವಕ ಸಂಘ ಸಂಸ್ಥೆಯವರು ಬೇರೆ ಕಡೆಗೆ ಸೇರಿಸಲಿಕ್ಕೆ ಅವರಿಗೆ ಒಂದು ಶಕ್ತಿ ಇದ್ರೂ ಕೂಡ ಆ ಮಕ್ಕಳನ್ನು ಇಲ್ಲಿ ಸೇರಿಸಿಕೊಂಡು ಇಲ್ಲಿರುವ ಒಂದು ವಿಶ್ವಾಸ ಮತ್ತು ಶಾಲೆ ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಈ ಊರವರು ಕೊಟ್ಟಂತ ಕಾಲೇಜ್ ಎಲ್ಲರಿಗೂ ಕೂಡ ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ
ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಈ ಶಾಲೆಯಲ್ಲಿ ಕಲಿತವರೇ ಇವತ್ತು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಈ ಶಾಲೆಯಲ್ಲಿ ಕಲಿತವರೇ ಕೋಟೆಕರ್ಸು ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾಗಿದ್ದು ಇವರೆಲ್ಲ ಇಲ್ಲೇ ಕಲ್ತವ್ರು. ಸೊ ಇಲ್ಲಿ ಕಲ್ತ ನಮ್ಮ ಕಣ್ಣ ಮುಂದೆ ಕಾಣ್ತಿದೆ ಅವತ್ತೇನು ಇಷ್ಟಪಡ. ಸೊ ಎಲ್ಲ ಕೂಡ ಈ ಶಾಲೆ ಕಲ್ತವರೆಲ್ಲರೂ ಕೂಡ ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಇವತ್ತು ಹೋಗಿರ್ತಾರೆ. ಸಾಮಾಜಿಕ ಚಿಂತನೆಯಲ್ಲಿ ಕೂಡ ಎಲ್ಲ ಕೂಡ ಕೆಲಸ ಮಾಡುವವರು. ಆದ ಕಾರಣ ಅವತ್ತಿನ ಕಾಲದಲ್ಲಿ ಹಿಂದೂ ಬಂದು ಸೇರಿದವರು ಅವಾಗ ಪ್ರೈವೇಟ್ ಶಾಲೆ ಕೂಡ ಇರಲಿಲ್ಲ, ಇಲ್ಲೇ ಒಂದು ಸೇರ್ಬೇಕಿತ್ತು. ಎಷ್ಟೋ ದೊಡ್ಡ ಸ್ಥಾನಕ್ಕೆ ಹೋದವರು ಇವತ್ತು ಇಲ್ಲಿ ಬಂದು ನಿಮ್ಮ ಮಕ್ಕಳನ್ನ ಹಾಕಿದ್ರು ಕೂಡ ಯಶಸ್ವಿ ಆಗ್ತಾರೆ ಅಂತ ಇವರೆಲ್ಲರೂ ನಿರ್ದೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಕೂಡ ಅಭಿನಂದಿಸಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಹುಶಃ ನಮ್ಮ ಈ ಮುಖ್ಯ ಶಿಕ್ಷಕರಿಗೆ ಶಿಕ್ಷಕ ವರ್ಗದ ನಾವೆಲ್ಲರೂ ಕೂಡ ಸಹಕಾರ ಕೊಡುವ. ಬಹುಶಃ ನನಗೆ ಯಾವಾಗಲೂ ಅನುದಾನ ಬರ್ತದೆ ಸಮರ್ಪಕವಾಗಿ ಅದನ್ನು ಹಂಚುವಾಗ ಮೀನಾತಿ ಶಾಲೆಯಲ್ಲಿ ಯಾವಾಗಲೂ ನಾನು ಬಿಟ್ಟುಕೊಂಡಿದ್ದೆ. ಸಭಾಧ್ಯಕ್ಷರಾಗಿ ನಮ್ಮ ಜೊತೆಗಿದ್ದಾರೆ. ತಮ್ಮ ದಿವ್ಯ ಹಸ್ತದಿಂದ ನಮ್ಮ ನೂತನ ಕೊಠಡಿಯನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಎಸ್ಡಿಎಂಸಿ ಪರವಾಗಿ, ಊರಿನ ಪರವಾಗಿ, ಪಂಚಾಯತ್ನವರ ಪರವಾಗಿ, ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಸಂಬಂಧಪಟ್ಟಂತಹ ಕುಟೇರ ಸಮುದಾಯ ಭವನ ಮಿಲಾದಿ ಈ ಕಾರ್ಯಕ್ರಮದಲ್ಲಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಯುಸಿ ಖಾದರ್ ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ಥಳೀಯ ಸದಸ್ಯರು ಶ್ರೀಮತಿ ಲಕ್ಷ್ಮಿ, ಸದಸ್ಯರು ಮೊಯ್ದಿನ್ ಕುಟಿ, ಹಾಗೆ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಗಿರಿಜಾ ಪರಮೇಶ್ವರ್ ಇವರೆಲ್ಲರನ್ನು ಸ್ವಾಗತಿಸ್ತಾ ಎಲ್ಲ ಪದಗಳನ್ನು ಸ್ವಾಗತಿಸ್ತಾ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ನೂತನ ಸಭಾಭವನದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದ ಸಭಾಧ್ಯಕ್ಷರಾದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಮಾಲಿನಿ ಪೂಜಾರಿ ಅವರೇ, ಉಪಾಧ್ಯಕ್ಷರಾದ ಮಾರುತ್ ಅವರೇ, ಬಹುಶಃ ಈ ಒಂದು ಸಭಾವನ್ನು ಉದ್ಘಾಟನೆ ಮಾಡಿಸಿದಂಥ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಾದ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಂತ ಈ ಒಂದು ಕಸಬ ಕಾರ್ಯದರ್ಶಿಗಳನ್ನು ಸಂಘಿಸಿದಂತ ಅವರೇ, ಮಾಜಿ ನಮ್ಮ ಸಂಘದ ಚರಣ್ ಮತ್ತೆಲ್ಲವರ ಅಧ್ಯಕ್ಷರು ಬ್ರಹ್ಮಮುಂಗ್ಯರ ಮಹಾಕಾಳ ದೇವಸ್ಥಾನ ಅಧ್ಯಕ್ಷರು ಮತ್ತು ಅದಕ್ಕೆ ಎದುರು ಸಮಿತಿಯ ಸದಸ್ಯರು ಅವರು ಸೆಕ್ರೆಟರಿ ಚೇತನ್ ಅವರು ಒಳ್ಳೆಯದು. ಈ ಒಂದು ಸಭಾಭವನವನ್ನು ಕಟ್ಟಲಿಕ್ಕೆ ಯಾಕಂತ ಹೇಳಿದ್ರೆ ನಾವು ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಕೂಡ
ಇಂತಹ ಸಮಾಜದ ಮತ್ತು ಅತ್ಯಂತ ತಳಮಟ್ಟದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಈ ರೀತಿಯ ಮಾದರಿಯಾದ ಒಂದು ಸಭಾವನ್ನು ಕಟ್ಟಿ ನಾವು ಸಮಾಜಕ್ಕೆ ಅರ್ಪಿಸಿದಾಗ ನಮ್ಮ ಮಾಡಿದ ಕೆಲಸವು ನಿಜವಾಗಿ ಸಾರ್ಥಕವಾದ ನಮಗೆ ಭಾವನೆ ಅಂತೂ ಬರ್ತದೆ. ಅದಕ್ಕಾಗಿ ಸಾಕಷ್ಟು ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ನಾವು ಪ್ರತಿ ವರ್ಷ ಕೂಡ ಶ್ರೀ ಬಮ್ಮನಗುಡಿಯರ ಸಭಾವನ್ನು ಮೀನಾದಿಯಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ಪ್ರತಿಯೊಂದು ಮತ್ತು ನಮ್ಮ ಸಂಸ್ಕೃತ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ಕೂಡ ನಾವು ಶಾಸಕರಾಗುವ ಮೊದಲೇ ನಮ್ಮ ಸಮಿತಿಯಲ್ಲಿ ಆಹ್ವಾನಿಸಿ ಕೊಂಡಿದ್ದಲ್ಲಿ ನಾವು ಭಾಗವಹಿಸಿದ್ದೇವೆ. ಪ್ರತಿ ವರ್ಷ ಕೂಡ ನಾವು ಸಮಾಜದಿಂದ ನಾವೆಲ್ಲರೂ ರಾಜ್ಯದಲ್ಲಿ ಸಿರಾಜಿರಲಿ ಭಾರತ ಇರಲಿ ಹಮೀದಿರಲಿ ಅಫ್ಸಲಿ ಅವರ ಅಭಿವೃದ್ಧಿ ಯಾವುದೆಲ್ಲ ಬಹುಶಃ ನಮ್ಮ ಪೂಜೆಗಳಿಲ್ಲ ಮೊಹಮ್ಮದ್ ಅಕ್ಕನ್ ಅವರಿಗೆ ಅದೇ ರೀತಿ ನಮ್ಮ ಗಿರಿಜಾಕ್ ಅವರ ಮನೆಯವರು ಅವರಲ್ಲಿ ಮಲ್ಲಕ್ಕೆ ನಮ್ಮ ಕೃಷ್ಣಪ್ಪನ ಇವರೆಲ್ಲ ನಾವು ಬಂದಿದ್ದು ರಾತ್ರಿ ಹೊತ್ತು 1 ಗಂಟೆ 2 ಗಂಟೆ ಎಷ್ಟು ಗಂಟೆ ಅದು ಬಂದಿದ್ದು ಆ ಕಾರ್ಯಕ್ರಮ ಭಾಗವಹಿಸುತ್ತಿದ್ದೇವೆ. ಆವಾಗ ನಾವು ಈ ಒಂದು ಇಲ್ಲಿ ಸಣ್ಣವಾದ ಒಂದು ಅಲತ್ತಾದ ಮಾಲಿನದ್ದು ಸಣ್ಣ ಒಂದು ರೂಮ್ ತರ ಇದೆ. ಅದು ಯಾವುದೊಳಗೆ ಪ್ರಯೋಜನ ಆಗ್ತಿರಲಿಲ್ಲ. ಮಳೆಗಾಲದಲ್ಲಿ ಈ ಕಡೆ ಸ್ವಲ್ಪ ಶಾಮಿಯಾನ ಆಗ್ತದೆ. ಶಾಮಿಯಾನ ಆಗಿದ ಸಂದರ್ಭದಲ್ಲಿ ಮಳೆ ಬಂದು ಮನೆಯಲ್ಲೆಲ್ಲ ನೀವು ಸೋಗುವಂತ ಪರಿಸ್ಥಿತಿ ಇತ್ತು. ಇಲ್ಲಿ ಬಂದಂತ ಊಟದ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಬಹುಶಃ ಸರಿಯಾಗಿ ಜನಸಾಮಾನ್ಯರಿಗೆ ಊಟ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಇವತ್ತು ಆಗ್ತಾ ಇರಲಿಲ್ಲ. ಧಾರ್ಮಿಕ ಕೇಂದ್ರಕ್ಕೆ ಬಂದಂತ ಯಾರು ನಮ್ಮ ಸಂಬಂಧಪಟ್ಟಂತಹ ಅವರಿಗೆ ಬಹುಶಃ ಕೂತು ವ್ಯವಸ್ಥೆ ಆಗ್ಬೇಕಾದ್ರೂ ಕೂಡ ಈ ಸೂಕ್ತವಾದ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲ ನಾವು ಮನಗೊಂಡು ನಾವು ಬಂದಾಗ ಹೇಳಿದೆ, ಯಾಕಾಗಿ ಇವರಿಗೆ ಒಂದು ಸಭಾಭವನ ನಿರ್ಮಿಸಲಿಕ್ಕೆ ಆಗ್ಬಾರ್ದು ಅಂತ ಕೇಳಿದೆ. ಅದು ಆಗಿದೆ ಹೀಗಿದೆ, ಆತ್ಮವಿಶ್ವಾಸದ ಬಲ ಕಡಿಮೆ. ಆವಾಗ ಸಿರಾಜ್ ಮತ್ತು ನಮ್ಗೆ ಕೂಡ ಹೇಳಿದೆ, ಅಲ್ಲಿ ಮುಂದೆ ನಿಂತು ಯಾವ ರೀತಿ ಅವರಿಗೆ ಆ ಡೈರೆಕ್ಷನ್ ಬೇಕು, ಹೇಗೆ ನಾವು ಇವತ್ತು ಇಲ್ಲಿ ಕಟ್ಟಿದ್ದೇವೆ ನಮ್ಮ ತೊಕ್ಕೋಟಿನಲ್ಲಿ ಕಾಪಿಕಾಡಿನಲ್ಲಿ, ಹೇಗೆ ನಾವು ಇವತ್ತು ತಲಪಾಟಿಯಲ್ಲಿ ಕಟ್ಟಿದ್ದೆವು, ಹೇಗೆ ನಾವು ಇವತ್ತು ನಮ್ಮ ಮುಂಡೂರಿನಲ್ಲಿ ಕಟ್ಟಿದ್ದೇವೆ. ಅವರಿಗೆ ಕೂಡ ಆತ್ಮವಿಶ್ವಾಸ ಇಂಥ ಒಂದು ಕಟ್ಟಡ ಆಗ್ತಂತೇನೆ ಆತ್ಮವಿಶ್ವಾಸ ಇರಲಿಲ್ಲ. ಇದು ಸಾಧ್ಯ ಉಂಟಂತ ಆಲೋಚನೆ ಇವತ್ತು ಮಾಡ್ತಾ ಇದ್ರು. ಆದ್ರೆ ನಾವೆಲ್ಲ ಮುಂದೆ ನಿಂತು ಅದಕ್ಕೆ ಮಾರ್ಗದರ್ಶಕರಾಗಿ ಅದಕ್ಕೆ ಅನುದಾನ ಕೊಟ್ಟು ಕಟ್ಟಿ ಅವರವರ ಸಮಿತಿಯಲ್ಲಿ ನಾವು ಅದನ್ನು ಒಪ್ಪಿಸಿದ್ದೇವೆ. ಅದೇ ರೀತಿ ಕೂಡ ನಾವು ಇಲ್ಲಿ ಮುಂದೆ ನಿಂತು ನಾವೆಲ್ಲ ಸೇರಿ ನಿಮಗೆ ನಾವಿವತ್ತು ಒಪ್ಪಿಸ್ತಾ ಇವತ್ತು ಇದ್ದೇವೆ. ಅದು ನಾವೆಲ್ಲ ಯುವಕರಿದ್ದೀರಿ, ಇದನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗ್ಬೋದು. ಇಲ್ಲಿ ಬರುವಂತ ವ್ಯವಸ್ಥೆಯಲ್ಲಿ ನೀವು ಬರೀ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಟ್ಯೂಷನ್ ಕ್ಲಾಸ್ಗಳು, ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳು, ಮಹಿಳೆಯರಿಗೆ ಹೊಲಿಗೆ ಸಂಬಂಧಪಟ್ಟ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸುವಂತ ಏನೆಲ್ಲ ಇಲ್ಲಿಯ ಭವಿಷ್ಯದ ಆ ಒಂದು ಭಿನ್ನಗ್ರಾಮ ಭವಿಷ್ಯ ಪಾತ್ರ ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಏನೆಲ್ಲ ಸಾಧ್ಯವಿದೆಯಾ ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಅವರು ಮುಂದೆ ಬರಬೇಕು. ಗ್ರಾಮ ಪಂಚಾಯತ್ ನಿಮಗೆಲ್ಲ ಸಹಕಾರ ಖಂಡಿತವಾಗಿ ಹೋಗ್ತದೆ. ಮುಗಿಯದ ಸಮುದಾಯ ಒಂದು ಸಣ್ಣ ಮಟ್ಟದ ಇವತ್ತು ಸಮುದಾಯ ಆಗಿಟ್ಟುಕೊಂಡು ಈ ನಮ್ಮ ಊರಲ್ಲಿ ಈ ಒಂದು ಸಮುದಾಯ ಸಮಾಜಕ್ಕೆ ಈ ಒಂದು ರೀತಿಯ ಆ ಕಟ್ಟಡ ಒಂದು ಅತ್ಯಂತ ಮಾದರಿಯ ಕಟ್ಟಡ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ಅಷ್ಟು ಮಾತ್ರ ಅಲ್ಲ, ಗುತ್ತಿಗೆದಾರ ಮತ್ತು ಇಂಜಿನಿಯರಿಂಗ್ ಕೂಡ ನಾನು ಇವತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ಹೇಗೆ ಪ್ಲಾನ್ ಮಾಡಬೇಕಂತ ಹೇಳಿ ಕೂತ್ಕೊಂಡು ಚರ್ಚೆ ಮಾಡಿ ಈ ರೀತಿಯಾದಾಗಿ ನಾವು ಇವತ್ತು ಡಿಸೈನ್ ಅನ್ನು ಕೂಡ ಪ್ರೈವೇಟ್ ಮುಖಾಂತರ ಮಾಡಿಸಿದ್ದು. ಸೊ ಮಾದರಿಯ ಕಟ್ಟಡ ಆಗಿದೆ, ಸದುಪಯೋಗ ಪಡಿಸಿಕೊಳ್ಳಿ. ಅದಕ್ಕೆ ನಿಮ್ಮ ಏನು ಶೌಚಾಲಯ ಎಲ್ಲ ಬೇಕಿಲ್ಲ ಅಂತ ನೀವು ಶೌಚಾಲಯ ಹೇಳಿದಿರಿ, ಖಂಡಿತವಾಗಿ ಕಟ್ಟಡ ಶೌಚಾಲಯ ಬೇಕೇ ಬೇಕು. ಸಂದರ್ಭ ಗ್ರಾಮ ಪಂಚಾಯತ್ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಮೇಲೆ ನಾವು ಖಂಡಿತವಾಗಿ ಅದಕ್ಕೆ ಕೊಡ್ತೇವೆ. ಇಂಥ ಕಟ್ಟಡ ಕಟ್ಟಲಿಕ್ಕೆ ಈಗ ಸರ್ಕಾರ ಜಾಗ ಇನ್ನೊಂದು ಜಾಗ ತಗೊಳ್ಳಿಕ್ಕೆ ಆಗುದಿಲ್ಲ. ಆದ ಕಾರಣ ಯಾವುದೆಲ್ಲ ಇಲ್ಲಿ ಸಾಮಾನ್ಯ ಅವಕಾಶ ಇದೆಯಾ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಕೂಡ ಮುಂಚೆ ಸಣ್ಣ ಇತ್ತು, ಮತ್ತೊಂದು ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಆಯಿತು. ಈಗ ಇನ್ನೂ ಅಭಿವೃದ್ಧಿ ಆಗ್ತದೆ, ಬೇಡಿಕೆ ಇದೆ. ಖಂಡಿತವಾಗಲೂ ಸಹಕಾರ ಕೊಡುವ ದೇವರನ್ನು ಪೂರೈಸಬೇಕು ಅಂತ ನಿಮ್ಮ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಇಂದಿನ ದಿನದಲ್ಲಿ ಇನ್ನೊಮ್ಮೆ ಬಂದು ಮಾತ್ರ ನಾವು ಕಲ್ಪಿಸಿಕೊಂಡು ನಾವೆಲ್ಲ ಜಾತಿ ಎಲ್ಲ ಮಕ್ಕಳ ವರ್ಗದವರು ಒಂದೇ ತಾಯಿ ಚರಣ ಮತ್ತು ಕ್ಷೇತ್ರದಲ್ಲಿ ವಿಶೇಷ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮದಾಗ ಎಲ್ಲ ಜಾತಿಯನ್ನು ಕರೀತಾ ಇದೆ. ಎಲ್ಲರೂ ಕೂಡ ಇಂದಿನಲ್ಲೂ ಕೂಡ ಎಲ್ಲ ಸೇರಿಸ್ತಾ ಇದ್ದಾರೆ. ಆ ಒಂದು ಎಲ್ಲ ಜಾತಿಯ ಪ್ರೀತಿ ವಿಶ್ವಾಸ ಇದ್ದವೇ ಕಾರಣ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಆಸೆ ಸಂಪತ್ತು ಆಗಿದೆ. ಅದನ್ನು ಈ ರೀತಿಯ ಒಂದು ಸೋದರ ಪ್ರೀತಿ ವಿಶ್ವಾಸ ಎಲ್ಲ ಕೂಡ ತಿಳಿಕೊಳ್ತಾ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಉದ್ಘಾಟಿಸ್ತೇವೆ. ನಮಸ್ಕಾರ, ಜೈ ಹಿಂದ್. ನಮ್ಮ ಸನ್ಮಾನ್ಯ ಶಾಸಕರು, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಶ್ರೀಯುತ UT ಖಾದರ್ ಅವರಿಗೆ ಆತ್ಮೀಯವಾದಂತಹ
ಅಭಿಮಾನದ ಸನ್ಮಾನ ಬ್ರಹ್ಮಮುಗೇರ ಶ್ರೀ ಮಹಾಕಾಳಿ ದೇವಸ್ಥಾನದ ಸಮಿತಿಯ ವತಿಯಿಂದ ಶ್ರೀಯುತ ಚರಣ್ ಚೇತನ್ ಅವರ ಮುಂದಾಳತ್ವದಲ್ಲಿ ಒಂದು ಸಣ್ಣ ಅಭಿನಂದನೆಯನ್ನು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರಿಂದ ಮುಂದಕ್ಕೂ ಇನ್ನಷ್ಟು ಹೆಚ್ಚಿನ ಸಹಕಾರವನ್ನು ಈ ಸಮಿತಿಯವರು ನಿರೀಕ್ಷಿಸ್ತಾ ಇದ್ದಾರೆ. ಅದೆಲ್ಲವನ್ನು ಅವರು ಮಾಡಿಕೊಡ್ತಾರೆ ಎನ್ನುವಂತಹ ಭರವಸೆಯೊಂದಿಗೆ ಈ ಒಂದು ಅವರು ಇದುವರೆಗೆ ಹೇಳಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಿನ್ನೆದ ಈ ಒಂದು ಪರಿಸರದಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಶಾಲೆಯ ಕೊಠಡಿ ಉದ್ಘಾಟನೆ ಆಗಿದೆ. ಇನ್ನೊಂದು ಬೆಳಗ್ಗೆ ಶಾಲೆಯ ಅಂಗನವಾಡಿ ಒಂದು ಉದ್ಘಾಟನೆ ಆಗಲಿಕ್ಕಿದೆ. ತುರ್ತು ಕಾರ್ಯಕ್ರಮದ ಒತ್ತಡದಲ್ಲಿದ್ದಾರೆ ಅವರು. ಆದರೂ ಕೂಡ ನಮ್ಮೊಂದು ಈ ಪ್ರೀತಿಯ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ, ಮಹಾಕಾಳಿ ದೇವಸ್ಥಾನದ ಈ ಸಮುದಾಯ ಭವನಕ್ಕಾಗಿ ವಿಶೇಷವಾಗಿ ಶ್ರಮ ವಹಿಸಿದವರು ಶ್ರೀಯುತ ಸಿರಾಜುದ್ದೀನ್ ಅವರು. ಅವರಿಂದ ಮುಂದಕ್ಕೂ ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವರಿಗೂ ಕೂಡ ಪ್ರೀತಿಯ ಅಭಿಮಾನದ ಅಭಿನಂದನೆಗಳೊಂದಿಗೆ ಸನ್ಮಾನ ಗೌರವ ಅಭಿನಂದನೆಯ ಗೌರವ ಬಹಳ ಸುಂದರವಾಗಿ ಸಮುದಾಯ ಭವನವನ್ನು
तुम्ही कवैया, तुम्ही हो बंधु सखा, तुम्ही हो माता पिता, तुम्ही हो बंधु सखा, तुम्ही हो जो खिल सके ना वो फूल हम हैं, तुम्हारे चरणों की धूल हम हैं, दया की दृष्टि सदा ही रखना, तुम्ही हो बंधु सखा, तुम्ही हो दया की दृष्टि सदा ही रखना, तुम्ही हो बंधु सखा, तुम्ही हो माता पिता, तुम्ही हो बंधु सखा, तुम्ही हो माता पिता, तुम्ही हो बंधु सखा, तुम्ही हो। ನೆರವೇರಿಸಲಿರುವ ನಮ್ಮ ಸಭಾಧ್ಯಕ್ಷರು ನಮ್ಮ ಹೆಮ್ಮೆಯ ಶಾಸಕರಾಗಿರುವಂತಹ ಶ್ರೀಯುತ ಸನ್ಮಾನ್ಯ UT ಖಾದರ್ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ ಕೀನ್ಯ ಗ್ರಾಮ ಪಂಚಾಯತಿಯಲ್ಲಿ ಕೀನ್ಯ ಬೆಳವಣಿಗೆ ನಾವು ಹೊಸ ಅಂಗನವಾಡಿ ಕಟ್ಟಡವನ್ನು ಮಾನ್ಯ ಶಾಸಕರು ಹಾಗೆ ಸಭಾಧ್ಯಕ್ಷರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಕೂಡ. ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ, ಹಿಂದೆ 2022ನೇ ಇಸ್ವಿಯಲ್ಲಿ ಮಳೆ ಹಾನಿಯಿಂದ ಈ ಕಟ್ಟಡ ತುಂಬಾ ಹಾನಿಯಾಗಿತ್ತು. ಆಗ ನಾವು ಈ ಕಟ್ಟಡವನ್ನ ಸ್ಥಳಾಂತರ ಮಾಡಿದ್ವಿ. ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಏನು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದವರು ನಮಗೆ ಮಸೀದಿಯಲ್ಲಿ ಜಾಗವನ್ನು ಕೊಟ್ಟಿದ್ದು, ಅಂಗನವಾಡಿ ಕೇಂದ್ರ ಸಾಕುವಾಗಿ ಅದು ನಡೆದಿದೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೀನಿ. ಮತ್ತೆ ನಂತರದ ದಿನದಲ್ಲಿ 2021-22ನೇ ಇಸ್ವಿಯಲ್ಲಿ ಶಾಂಕ್ಷನ್ ಆದದ್ದು ಇಲಾಖೆಯ ಅನುದಾನದಿಂದ. ಇದು ಆ ಸಂದರ್ಭದಲ್ಲಿ ಕೊಂಡಾಣಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಬಟ್ ಕೊಂಡಾಣಕ್ಕೂ ನಿವೇಶನ ಸಮಸ್ಯೆ ಇರೋದ್ರಿಂದ ಮತ್ತೆ ಸರ್ ಅವರು ಕೂಡ ಹೇಳಿದ್ರು ಅದು ಕೋರ್ಟಲ್ಲಿ ಇರೋದ್ರಿಂದ ಸ್ವಲ್ಪ ಸಮಯನೂ ಕೂಡ ತಗೊಳುತ್ತೆ, ಮತ್ತೆ ಬೇರೆ ಅನುದಾನದಲ್ಲಿ ಕಟ್ಸೋಣ ಅಂತ ಹೇಳಿ ಇಮಿಡಿಯೇಟ್ ಇಲ್ಲಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿ ಅದನ್ನು ಮತ್ತೆ ನಮಗೆ ಸ್ಥಳೀಯವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿಂದ ಲೋಕಲಿಂದ ಕೂಡ ನನಗೆ ತುಂಬ ಕಾಲ್ಸ್ ಬರೋದು, ಮೇಡಮ್ ಒಂದು ಆಗಬೇಕು ಅಂತ ಹೇಳಿ. ಆಗ ನಂತರದಲ್ಲಿ ಅದಕ್ಕೂ ಸಹ ತುಂಬ ಟೈಮ್ ತಗೊಳ್ತದೆ ಚೇಂಜಸ್ ಆಗಿ ಬರಲಿಕ್ಕೆ. ಈಗ ನಂತರದಲ್ಲಿ ಏನು 14.5 ಲಕ್ಷದಲ್ಲಿ ನಮಗೆ ನಿಜವಾಗ್ಲೂ ತುಂಬ ಒಂದು ಅತ್ಯುತ್ತಮವಾದ ಕಟ್ಟಡ ಇಲ್ಲಿ ನಮ್ಮ ಕಣ್ಮುಂದೆ ಇದೆ. ಏನು ನಮ್ಮ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಇರ್ಬೋದು, ಪೂರಕ ಪೌಷ್ಟಿಕ ಆಹಾರ ಇರ್ಬೋದು, ಮತ್ತೆ ಅವರಿಗೆ ಲಸಿಕೆ ಇರ್ಬೋದು, ಈ ಥರದ ಹಲವಾರು ಚಟುವಟಿಕೆಗಳು ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ ಆಗ್ತಾ ಇದೆ. ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಏನು ಮಾಂಟೆಸರಿ ಇಂಗ್ಲಿಷ್ ಮೀಡಿಯಮ್ಸ್ ಸಹಿತ ನಮ್ಮ ಅಂಗನವಾಡಿ ಕೇಂದ್ರಗಳಿಂದ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಏನು ನಮ್ಮ ಶಾಸಕರು ಸಭಾಧ್ಯಕ್ಷರು ಸಹ ಮುಂದೆ ನಮ್ಮೊಂದಿಗೆ ಕಂಟಿನ್ಯೂಸ್ ಆಗಿ ಯಾವುದೇ ವಿಷಯಗಳಿರ್ಬೋದು, ಅವರು ತುಂಬ ಬ್ಯುಸಿ ಇರ್ತಾರೆ ಸರ್ ಗೊತ್ತಿದೆ. ಬಟ್ ಆದರೂ ನಿಮಗೆ ಎಲ್ಲ ಇಲಾಖೆಗಳದ್ದು ಯಾರ್ದು ಕೆಲಸ ಎಲ್ಲಿವರೆಗೂ ಇದೆ ಅದರದ್ದು ಅಪ್ಡೇಟ್ಸ್ ತಮ್ಮ ಹತ್ರ ಇರುತ್ತೆ. ಅಂತ ಅವಕಾಶ ಯಾವುದೇ ಬಂದಾಗ ಸಹಿತ ಸರ್ ಅವರು ಸಭೆಗಳಲ್ಲಿ ಇರ್ಬೋದು, ಈಗ ಬೇರೆ ಯಾವುದೇ ಮುಖಾಂತರ ಅವ್ರು ಮಾಹಿತಿ ಕಲೆಕ್ಟ್ ಮಾಡ್ತಾರೆ, ಅಂದ್ರೆ ಅಷ್ಟು ಅಪ್ಡೇಷನ್ ಇಟ್ಕೊಳ್ತಾರೆ. ಅದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಯಾಕಂದ್ರೆ LKG UKG ಇದು ನಮ್ಮ ಉಳ್ಳಾಳದಲ್ಲಿ ಕೇವಲ 5 ಮಾತ್ರ ಇತ್ತು. ಅದನ್ನು ಅವರು ಇಲಾಖೆಯ ಗಮನಕ್ಕೆ ತಂದು ಇಲ್ಲ ಕೇವಲ 5 ಅಲ್ಲ ನಮ್ಮ ಎಲ್ಲ ಕೇಂದ್ರಗಳಲ್ಲಿ ಇರಬೇಕು ಅನ್ನೋದು ಒಂದು ಮುತುವರ್ಜಿ ಕೂಡ ವಹಿಸಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಏನು LKG UKG ತರುವಂಥದ್ದಿರ್ಬೋದು, ಆಮೇಲೆ ಇಲ್ಲಿದು ಲೋಕಲ್ ಫುಡ್ ಏನು ನಮ್ಮಲ್ಲಿ ಅನ್ನ ಸಾಂಬಾರು ಮಕ್ಕಳು ಇಷ್ಟಪಡ್ತಾರೆ ಅದನ್ನು ಕೂಡ ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ಬೇರೆದೇನಾದ್ರೂ ಆಗಿದ್ರೆ ಆಗ್ಲಿ ಬಿಡಿ ಏನು ಕೊಡ್ತಾರೆ ಅದನ್ನ ತಗೊಳ್ಳಿ ಅನ್ನೋದು ಒಂದು ಬಂದ್ಬಿಡುತ್ತೆ. ಬಟ್ ಸಾಹೇಬ್ರು ಹಂಗಲ್ಲ, ಇಲ್ಲ ಈಗ ಮಕ್ಕಳು ಖುಷಿಯಿಂದ ಇಲ್ಲಿ ಏನು ಅವರು
ಊಟ ಮಾಡ್ತಾರೆ ಅದನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಅವ್ರು ಇಲ್ಲ ಅನ್ನ ಸಾಂಬಾರು ಕೊಡಿ ಅನ್ನೋದನ್ನ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈ ತರ ಓವರ್ ಆಲ್ ಆಗಿ ನಮ್ಮ ಅಂಗನವಾಡಿಗಳ ಬಗ್ಗೆ, ಇಲಾಖೆ ಬಗ್ಗೆ, ಇಲ್ಲಿರುವ ಬೆನಿಫಿಷರಿ ಬಗ್ಗೆ ಹೇಗೆ ಅಂದ್ರೆ ಈಗ ಗೊತ್ತು FRS ಬಂದಿದೆ, ಫೇಸ್ ರೆಕಗ್ನಿಷನ್ ಅನ್ನೋದು, ಅದ್ರ ಬಗ್ಗೆ ತುಂಬಾ ಒಂದು ಎಲ್ಲ ಮಾತುಕತೆಗಳು ನಡೀತಾ ಇತ್ತು. ಅದು ಕಷ್ಟ ಆಗ್ತಿದೆ ಮಾಡ್ಲಿಕ್ಕೆ, ಆಮೇಲೆ ಜನಗಳಿಗೂ ಕಷ್ಟ ಆಗ್ತಿದೆ ಅಂತ. ಆ ಸಂದರ್ಭದಲ್ಲೂ ಕೂಡ ಎಷ್ಟು ಟೀಕೆಗಳು ಬಂದಾಗ ಸರ್ ಅದನ್ನ ಸಮರ್ಥವಾಗಿ ಇಲ್ಲ, ಅದು ಈ ಉದ್ದೇಶಕ್ಕೋಸ್ಕರ ಅದನ್ನ ತಂದಿದ್ದಾರೆ, ತಾವೆಲ್ಲ ಸಹಕರಿಸಬೇಕು ಅನ್ನೋ ಮಾತುಗಳನ್ನ ಆಡಿ ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆಲ್ಲ ಒಂದು ಧೈರ್ಯ ಮತ್ತೆ ಕೆಲಸದ ಪ್ರೋಗ್ರೆಸ್. ಯಾಕೆಂದ್ರೆ ಸರ್ ದಕ್ಷಿಣ ಕನ್ನಡ ಎಲ್ಲದರಲ್ಲೂ ಕೂಡ ಟಾಪ್ ಅಲ್ಲಿ ಇರುತ್ತೆ, ಬಟ್ ಕೆಲವೊಂದು ವಿಷಯಗಳು ಬಂದಾಗ ಅದು ಸ್ಟಾರ್ಟಿಂಗ್ ಅಲ್ಲಿ ಹೋಗೋದೇ ಇಲ್ಲ. ಅದಕ್ಕೊಂದು ಯಾವಾಗ್ಲೂ ಅದಕ್ಕೊಂದು ಇದು ಇರುತ್ತೆ, ಏನಂದ್ರೆ ಇದು ಯಾಕೆ ಇದರಿಂದ ತೊಂದರೆ ಆಗ್ತಿದೆ ನಮಗೆ. ಅಫ್ಕೋರ್ಸ್ ತೊಂದರೆ ಆಗುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಕಡೆಗೆ. ನಮ್ದು ಇಲ್ಲಿ ಏರಿಯಾ ಕರಾವಳಿ ಪ್ರದೇಶ ನೋಡಿದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ, ನೆಟ್ವರ್ಕ್ ಇರ್ಬೋದು, ವಾಟ್ ಎವರ್ ಸ್ಕ್ಯಾಟರ್ಡ್ ಹೌಸ್ ಇರುತ್ತೆ ಅದೆಲ್ಲ. ಬಟ್ ಅದನ್ನೆಲ್ಲವನ್ನು ಮೀರಿ ಅದನ್ನ ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅದನ್ನ ಅರ್ಥ ಮಾಡಿಸುವಂಥದ್ದು ಜನಗಳಿಗೆ. ಮತ್ತೆ ಸರಾಗವಾಗಿ ನಮಗೂ ಕೂಡ ಇಲಾಖೆಯವರಿಗೆ ಅದನ್ನು ಮಾಡಲಿಕ್ಕೆ ಒಂದು ನಮಗೆ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಹೇಳಿಕೆ ಇದೆ, ಏನು ಅಂತಂದ್ರೆ ಜಗತ್ತಿನಲ್ಲಿ ಒಳ್ಳೆಯದೆಲ್ಲ ಆಲ್ರೆಡಿ ಹೇಳಾಗಿದೆ ಅಂತೆ, ಎಲ್ಲರಿಗೂ ಗೊತ್ತಿದೆ ಅಂತೆ, ಉಳಿದಿರೋದು ಮಾತ್ರ ಆಚರಣೆ. ಹಾಗಾಗಿ ಸರ್ ಯಾರಿಗೂ ಏನು ಹೇಳ್ತಾ ಇಲ್ಲ, ಅದನ್ನ ಆಚರಣೆಯಲ್ಲಿ ತರ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ನಮ್ದು ಇದು ಕಿನ್ಯ ಬೆಳವಣಿಗೆ ಅಂಗನವಾಡಿ. ಯಾಕಂದ್ರೆ ಅದು ಒಂದ್ ಕಡೆಗೆ ಬಿದ್ದಿತ್ತಂದ್ರೆ ಯಾರು ತಲೆ ಕೆಡಿಸ್ಕೊಳಲ್ಲ. ಯೂಶ್ವಲಿ ಸರ್ದು ಇನಿಷಿಯೇಟಿವ್ ಮತ್ತೆ ನಮ್ಮೆಲ್ಲರ ಇನಿಷಿಯೇಟಿವ್ ಇಂದ ಇದು ಬಂದಿದೆ. ಹಾಗೆ ಏನು ನಮ್ಮ ಉಳ್ಳಾಳ ತಾಲೂಕಿನ 133 ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು 100ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳು ಸ್ವಂತ ಆಗಿದೆ. ಬಟ್ ಎಲ್ಲಿ ಸ್ವಲ್ಪ ತುಂಬಾ ಸಿಟಿ ಪ್ರದೇಶದಲ್ಲಿ ಉಳ್ಳಾಳ ಕೊಟ್ಟಿದ್ದಾರೆ, 23 ಕೆಳಗೆ ಸ್ವಲ್ಪ ಮಸೀದಿಯಲ್ಲಿರೋದು ಕೂಡ ಕೆಲವೊಂದು ಏನು ಸಮುದಾಯ ಕಟ್ಟಡಗಳನ್ನು ಸರ್ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೊಂದು ಒಳ್ಳೆ ಕಾಯಕಲ್ಪ ತಂದು ಉತ್ತಮ ಕಟ್ಟಡವನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋದು ಒಂದು ಆಶಯ ಇದೆ. ಅದರೊಟ್ಟಿಗೆ ನಾವು ಎಲ್ಲ ಇಲಾಖೆ ಮತ್ತು ಎಲ್ಲರೂ ಒಟ್ಟಿಗೆ ನಿಂತು ಅವರ ಕನಸನ್ನ, ಹಾಗೆ ಏನು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳು ಉಳ್ಳಾಳದಲ್ಲಿ ಎಲ್ಲ ಕೇಂದ್ರಗಳು ಮಾದರಿ, ಕೇವಲ ಕಿನ್ಯ ಬೆಳವಣಿಗೆ ಇರ್ಬೋದು, ಇಲ್ಲ ಯಾವುದೋ ಒಂದು ಇದು ಅಲ್ಲ, ಎಲ್ಲದೂ ಮಾದರಿ ಇರಬೇಕು ಅಂತ ಹೇಳಿ. ಆಮೇಲೆ ಇದನ್ನ ಹೇಳಲೇಬೇಕು ನಾವು, ಯಾಕಂತಂದ್ರೆ ಇನ್ನು ಯಾವುದು ಎಲ್ಲೂ ಇಂಪ್ಲಿಮೆಂಟ್ ಆಗಿರಲ್ಲ, ಅದು ಸರ್ ಕಡೆಯಿಂದ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಇಲಾಖೆಯಿಂದ ಈಗ ಕೇಂದ್ರಗಳಿಗೆ ಟಿವಿಗಳು ಬಂದಿದೆ, ಸಕ್ಷಮ್ ಅಂತ ಹೇಳಿ, ಡಿಜಿಟಲ್ ಅಂತ ಹೇಳಿ. ಬಟ್ 2 ವರ್ಷದ ಹಿಂದೆನೆ ಸರ್ ಅದ್ರ ಬಗ್ಗೆ ಇಲ್ಲ, ಅಂಗನವಾಡಿಗಳು ಸ್ಮಾರ್ಟ್ ಅಂಗನವಾಡಿ ಆಗ್ಬೇಕಂತ ಹೇಳಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅದನ್ನು ವಿವರಿಸಿ ಹೇಳಿ ಗೈಡ್ಲೈನ್ಸ್ ಪ್ರಕಾರನೇ ಇದೆ ಇದು ಅಂತ ಹೇಳಿ ಆಗಿನ ಕಾಲದಲ್ಲೇ ಉಳ್ಳಾಳ 100% ಎಲ್ಲ ಕೇಂದ್ರಗಳು ಕೂಡ ಸ್ಮಾರ್ಟ್ ಅಂಗನವಾಡಿ ಕೇಂದ್ರಗಳಾಗಿದೆ. ಅದು ಸರ್ ನೇತೃತ್ವದಲ್ಲಿ. ಮೇ ಬಿ ಸರ್ ಇದು ಕರ್ನಾಟಕದಲ್ಲೂ ಫಸ್ಟ್ ಇರ್ಬೋದು ನನ್ನ ಅನಿಸಿಕೆ ಪ್ರಕಾರ. ಹಾಗಾಗಿ ಈ ಥರದ್ದು ಒಂದು ಹೊಸ ಆಲೋಚನೆಗಳು ಮತ್ತೆ ಮುಂದಿನ 5 ಇಲ್ಲ 10 ವರ್ಷಗಳಿಗೆ ಹೇಗಿರಬೇಕು ಇಲಾಖೆ ಇರ್ಬೋದು, ಇಲ್ಲ ಪ್ರತಿಯೊಂದು ಕೆಲಸಗಳು ಅನ್ನೋದನ್ನ ಅವರು ಯೋಚನೆ ಮಾಡ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಹಾಗೆ ತಮ್ಮೆಲ್ಲರ ಪಂಚಾಯತ್ ಅವರು ಇರ್ಬೋದು, ಸಮುದಾಯ ಬಾಲ ವಿಕಾಸ ಸಮಿತಿ, ನಾಗರಿಕರು ಎಲ್ಲರ ಸಹಕಾರದಿಂದ ಈ ಅನುಷ್ಠಾನಗೊಂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ತಮ್ಮ ಸಹಕಾರ ಇರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಈಗಾಗಲೇ ಕಿನ್ಯ ಬೆಳವಣಿಗೆ ಅಂಗನವಾಡಿ ಬೆಳೆದಾಗಿ 16 ಲಕ್ಷದಲ್ಲಿ ನಮ್ಮ ಮಾನ್ಯ ಶಾಸಕರು ಸಭಾಧ್ಯಕ್ಷರು ನಮಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ನಮ್ಮ ಕಳೆದ ವರ್ಷ ನಮ್ಮ ಬೆಳವಣಿಗೆ ಶಾಲೆಗೆ ಸುಮಾರು 56 ಲಕ್ಷದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಆಂಗ್ಲ ಮಾಧ್ಯಮ ಶಾಲೆ ಬೇಕಾದ ಸಂದರ್ಭ ಕೇಳಿದಾಗ ನಮಗೆ ಈಗ 1 ಮತ್ತು 2ನೇ ಕ್ಲಾಸ್ ತರಗತಿ ಆಂಗ್ಲ ಮಾಧ್ಯಮ ಶಾಲೆ ನಮ್ಮ ಬೆಳವಣಿಗೆಯಲ್ಲಿದೆ. ಅದಲ್ಲದೆ ಈ ಒಂದು ಕಟ್ಟಡ ಬಿದ್ದ ತಕ್ಷಣ ನಾವು ಸರ್ ಹತ್ರ ಹೇಳಿದಾಗ ನಾವು ಅವರ ನಿರ್ದೇಶನ ಪ್ರಕಾರ ನಾವು ಕುಟುಂಬಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಮನವಿ ಮಾಡಿಕೊಂಡಾಗ ಆಗಿನ ಅಧ್ಯಕ್ಷರಾಗಿ ನಮ್ಮ ಅಹಮದ್ ಮತ್ತು ಈಗಿನ ಅಧ್ಯಕ್ಷ ಅಶ್ರಫ್ ಚಾರ್ಜಲ್ ಡಿಸ್ಕಸ್ ಮಾಡಿ 3.5 ವರ್ಷಗಳ ಕಾಲ ನಮಗೆ ಉಚಿತವಾಗಿ ಕೊಠಡಿ ಕೊಟ್ಟು ಮತ್ತು ಅದಲ್ಲದೆ ಕರೆಂಟ್ ಬಿಲ್ ಸಹ ಅವರು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಲ್ಲಿಸ್ತಾ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಸಲ್ಲಿಸ್ತಾ ನಮ್ಮ ಸಭಾಧ್ಯಕ್ಷರಿಗೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕಿನ್ಯ ಗ್ರಾಮದ ಬೆಳವಣಿಗೆಯ ಈ ಒಂದು ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟ ಅಂಗನವಾಡಿ ಕೇಂದ್ರದ ಈ ಉದ್ಘಾಟನಾ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಸಭೆ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಾಲಿನ್ಯ ಪೂಜಾರಿ ಅವರೇ, ಈ ಒಂದು ಅಂಗನವಾಡಿ ವಿಷಯ ಕಾರ್ಯನಿರ್ವಹಿಸಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಆಸಕ್ತಿ ವಹಿಸಿದ ಈ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರುವಂತಹ
ಫಾರೂಕ್ ಅವರೇ, ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಫಯಾಜ್ ಅವರೇ, ಮಾಜಿ ಸದಸ್ಯ ಅಧ್ಯಕ್ಷರಾದಂಥ ಅಮಿತ್ ಕಿನ್ಯಾರ್ ಅವರೇ, ಮಾಜಿ ಅಧ್ಯಕ್ಷರಾದಂಥ ಎನ್.ಕೆ. ಮೊಹಮ್ಮದ್ ಅವರೇ, ವಿರೋಧಿ ಮಾಜಿ ನಮ್ಮ ಸದಸ್ಯರಾದಂಥ ಅಬ್ಬುಚನ್ ಅವರೇ, ಮಾಜಿ ಸದಸ್ಯ ಮೊಹಮ್ಮದ್ ಅಖರ್ ಅವರೇ, ನಮ್ಮ ಶಿಶುಕಲಾ ಇಲಾಖೆ ಅಧಿಕಾರಿಯಾದಂಥ ಶೈಲಲ್ ಅವರೇ, ನಮ್ಮ ಮಸೀದಿಯ ಜುಮ್ಮಾ ಮಸೀದಿಯ ಮಾಜಿ ಅಧ್ಯಕ್ಷರು ಎಲ್ಲ ಕೆಲಸ ಹಾಕಿದಂಥ ಇಸ್ಮಾಯಿಲ್ ಅಖನ್ ಅವರೇ, ಈಶ್ವರ ಅಫ್ಸಲ್ ಅಖನ್ ಅವರೇ, ನಮಗೆ ಇದಂಥ ವೌಚರ್ ಅವರೇ, ಅದೇ ರೀತಿ ನಮ್ಮ ಪಿ ಡಿ ಆದಂಥ ಸುಧಾರಣೆ ಅವರೇ, ಬಿ ಆದಂಥ ಈಶ್ವರ್ ಅವರೇ, ನಮ್ಮ ಗುತ್ತಿಗೆದಾರರೇ, ನಮ್ಮ ಕರ್ನಾಟಕ ರಾಜ್ಯ ಯಕ್ಷಗಾನ ನಮ್ಮ ಅಧ್ಯಕ್ಷರ ಸದಸ್ಯರಾಗಿರುವಂಥ ಕೃಷ್ಣಪ್ಪ ಪೂಜಾರ್ ಅವರೇ, ಇದೆಲ್ಲ ನಮ್ಮ ಇಲಾಖೆ ಅಧಿಕಾರಿ ವರ್ಗದವರೇ, ಇಲ್ಲಿರುವ ಸಂಘ ಸಂಸ್ಥೆಯವರೇ, ಎಲ್ಲ ಪದಾಧಿಕಾರಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕ ವರ್ಗದವರೇ, ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಉದ್ದೇಶಿಸಿದೆ. ನಾನು ಪ್ರಪ್ರಥಮವಾಗಿ ಈ ಊರ ಸರ್ವ ಕೂಡ ಇವತ್ತು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಈಗ ಇದು ಅಭಿವೃದ್ಧಿ ಆಗ್ತಾ ಇವತ್ತು ಬರ್ತಾ ಇದೆ. ಹಿಂದಿನ ಕಾಲದಲ್ಲಿ ಕೂಡ ಇದು ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಹಿರಿಯರು ಇವತ್ತು ವಿಶೇಷದ ಆಸಕ್ತಿ ವಹಿಸಿಕೊಂಡು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಯಾವಾಗಲೂ ಕೂಡ ಇವರವರು ನೆನಪಿಸ್ಕೊಳ್ಬೇಕು ಮತ್ತು ಇವರವರು ಅದನ್ನು ಆಲೋಚನೆ ಮಾಡಬೇಕು. ಯಾಕೆ ಈಗ ಇವರಿಗೆ ಬೇಕಾದ ಅನುದಾನಗಳು ಸವಲತ್ತುಗಳು ಎಲ್ಲ ಕೂಡ ಇದೆ. ಅಂದಿನ ಮೂಲಭೂತ ಸೌಕರ್ಯವಿಲ್ಲ, ಸವಲತ್ತು ಇಲ್ಲ, ಬರೀ ಪರ್ಮಿಷನ್ ಮಾತ್ರ. ಈ ಊರು ಮತ್ತು ಸ್ವಲ್ಪ ಮಟ್ಟಿನ ಅನುದಾನ ಮಾತ್ರ. ಆಗ ಈ ಊರಿನವರು ಬಹುಶಃ ಎಲ್ಲರ ಸಹಕಾರ ಪಡೆದುಕೊಂಡು ಸಹಕರಿಸಿಕೊಂಡು ಬಹುಶಃ ಆಗಿಂದಕ್ಕೆ ಅನುಗುಣವಾಗಿ ಇವತ್ತು ಶಾಲೆ ನಿರ್ಮಾಣ ಮಾಡಿಕೊಟ್ಟು ಇಲ್ಲಿ ಉತ್ತಮವಾದ ಶಿಕ್ಷಣ ಪಡಲಿಕ್ಕೆ ಸರ್ವ ಪ್ರತಿಗಾಗಿ ಅವಕಾಶ ಮಾಡಿಕೊಟ್ಟಿರ್ತಾರೆ. ಬಹುಶಃ ನಮ್ಮ ನಗರದಂಥ ಉಸ್ಮಾನ್ ಹಾಜಿಯವರಿರಲಿ, ಜನಾರ್ದನ್ ಆಲ್ವಾರ್ ಇರಲಿ, ನಮ್ಮ ಶೇಖುಂಜಾಕರವರಿರಲಿ, ಅದೇ ನಮ್ಮ ನಗರದಂಥ ಸಾಧುಕುಂಜಿ ಮಾಸ್ಟರ್ ಇರಲಿ, ಹೀಗೆ ಹಲವಾರು ಜನ ಇವತ್ತು ಈ ಕೊಟ್ಟ ಯಾರಿದ್ದಾರ ಬಹುಶಃ ಅವರ ಆ ಪ್ರಯತ್ನ ಮತ್ತು ಯಾವಾಗಲೂ ನಮಗೆ ನೆನಪಿನಲ್ಲಿ ಇರಬೇಕು. ಅವರು ಈ ರೀತಿ ಮಾಡಿದ್ದಾರೆ, ಮುಂದಕ್ಕೆ ನಾವು ಏನು ರೀತಿ ಹೋಗ್ಬೇಕಂತೇಳಿ ನಾವು ಆಲೋಚನೆ ಇರಬೇಕು. ಬಹುಶಃ ಈಗಿನ ಜನಾಂಗವು ಕೂಡ ಅತ್ಯುತ್ತಮವಾದ ವ್ಯವಸ್ಥೆ ಇವತ್ತು ಮಾಡಿಕೊಂಡು ಮುಂದಿನ ಜನಾಂಗಕ್ಕೆ ಇದನ್ನು ಹಸ್ತಾಂತರಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಶಾಲೆಗೆ ಸಂಬಂಧಪಟ್ಟ ನಿಮಗೆ ಗೊತ್ತಿದೆ, ಎಲ್ಲವೂ ಕೂಡ ಹಳೆದಾದ ಬಿಲ್ಡಿಂಗ್ ಇದ್ದುಕೊಂಡು ಒಂದು ಕಟ್ಟಡ ಕೂಡ ಮೇಕುಸಿಟ್ಟು ಬಿದ್ದಿತ್ತು. ಅದು ಬರೀ 1.5 ವರ್ಷಗಳ ಹಿಂದೆ ಇಲ್ಲಿ ಬಂದು ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ನಾವು ಬಿಡುಗಡೆ ಮಾಡಿ ಈ 1.5 ವರ್ಷದಲ್ಲಿ ಈ ಊರ ಚಿತ್ರಣ ಈಗಲೇ ಬದಲಾವಣೆ ಆಗಿದೆ. ಅಂಗನವಾಡಿಯು ಕೂಡ ಇವತ್ತು ಇಲ್ಲಿಗೆ ನೂತನವಾಗಿ ನಮಗೆ ಸಿಕ್ಕುವ ಅವಕಾಶ ಇದೆ. ಯಾಕೆಂದರೆ ಕೊಂಡಾನಕ್ಕೆ ಇಲ್ಲಿ ನಮ್ಮ ಕುಶಾಲನಗರ ಪ್ರದೇಶದಲ್ಲಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ನಾನು ಅಲ್ಲಿ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭ ಮಾಡುವಾಗ ಪಕ್ಕದ ಮನೆಯವರ ತಕರಾರಾಗಿ ಕೋರ್ಟ್ಗೆ ಹೋಗಿ ನಾನು ಊರವರಿಗೆಲ್ಲ ಕರೆದು ಹೇಳಿದೆ, ನೋಡಿ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಈ ಊರವರು, ಸಂಘ ಸಂಸ್ಥೆಯರು, ಅಧಿಕಾರಿಗಳು ಮತ್ತು ಪ್ರತಿನಿಧಿ ಒಟ್ಟಾದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ. ನೀವು ಪರಸ್ಪರ ಈ ರೀತಿಯ ಮಕ್ಕಳು ಈ ನಿಮ್ಮ ಮಕ್ಕಳಿಗೆ ನಾವಿಲ್ಲಿ ಅಂಗನವಾಡಿ ತರುವಾಗ ನೀವು ಕೋರ್ಟಿಗೆಲ್ಲ ಹೋದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಕೇಳಿದುಕೊಂಡು ಚರ್ಚೆ ಮಾಡಿ ಬಹುಶಃ ಅಲ್ಲಿ ಕೋರ್ಟ್ಗೆ ಬಾಲ ಸಮಯ ತೆಗೆದಂತೆ ಇರುವಾಗ ಇದನ್ನು ಇಲ್ಲಿಗೆ ವರ್ಗಾವಣೆಗೊಳಿಸುವ ಅವಕಾಶ ಇರ್ತಾಯಿತ್ತು. ಅದಕ್ಕೆ ನಾನು ಅಲ್ಲಿ ನಮ್ಮ ಶೈಲ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿಗೆ CDP ಇರಲಿ, ನಿಮ್ಮ ಶಂಕರಿ ಅವರು, ಅವರಿರಲಿ ಎಲ್ಲ ಪ್ರಯತ್ನ ಪಟ್ಟು ಬಹುಶಃ ಇವತ್ತು ನಾವು ಶಿಫಾರಸು ಮಾಡಿ ಊರವರಿಗೆಲ್ಲ ಇಲ್ಲಿ ಪ್ರಾರಂಭ ಆಗಿದೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಈಗ ನಿಮಗೆ ಉತ್ತಮವಾದ ಬಿಲ್ಡಿಂಗ್ ಆಗಿದೆ, ಇದು ಉತ್ತಮವಾದ ಅಕ್ಷರದಾಸ ಕಟ್ಟಡ ಇವತ್ತು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಉತ್ತಮವಾದ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಬೇಕಂತ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಉತ್ತಮವಾದ ಕಾಂಪೌಂಡ್ ವಾಲ್ ಮಾದರಿಯಾದ ಒಂದು ನೆಕ್ಸ್ಟ್ನಲ್ಲಿ ಮಾದರಿಯಾದ ಕಾಂಪೌಂಡ್ ವಾಲ್ ನಮ್ಮ ಇದಕ್ಕೆ ಕೂಡ ನಿರ್ಮಾಣ ನಾವು ಮಾಡ್ತೇವೆ. ಅಷ್ಟೆಲ್ಲಾದ ನಂತರ ಇದಕ್ಕೆ ಒಂದು ಶೀಟ್ ಹಾಕಿಕೊಂಡು, ಯಾಕೆ ಮಳೆಗಾಲದಲ್ಲಿ ಮತ್ತು ಬಿಸಿಲು ಕೂಡ ತೊಂದರೆ ಆಗದ ರೀತಿಯಲ್ಲಿ ಇದಕ್ಕೆ ಒಂದು ಶೀಟ್ ಹಾಕುವಂಥ ಪ್ಲಾನ್ ಕೂಡ ಇದೆ. ಅಷ್ಟು ಮಾತ್ರದಲ್ಲಿ ಕೆಳಗೆ ಇಂಟರ್ಲಾಕ್ ಕೂಡ ಮಾಡಿಕೊಡುವಂಥ ಅಥವಾ ಆಟ ವ್ಯವಸ್ಥೆ ಬೇಕಾ ಅಥವಾ ಎಲ್ಲರೂ ಒಮ್ಮೆಲೆ ಆಗುವುದಿಲ್ಲ. ನಾವು ಹಂತವಾಗಿ ಆಲೋಚನೆ ಮಾಡಿಕೊಂಡು ಹೋಗಬೇಕಾಗ್ತದೆ. ಇದಕ್ಕೆ ನಿಮ್ಮ ಊರವರೆಲ್ಲ ಸಹಕಾರ ಎನ್ನುವಂಥ ವಿಚಾರವೂ ಆಗಲಿ. ನಾನೆಲ್ಲ ಹೆತ್ತವರಿಗೆ ಹೇಳಿದಷ್ಟೇ, ನೀವು ಬಹುಶಃ ನಿಮ್ಮ ಮಕ್ಕಳಿಗೆ ಬೇಕಾದಾಗ ನೀವು ಶಾಲೆ ಕಲಿಸುವುದಲ್ಲ, ಅಂಗನವಾಡಿಗೆ ಅವನು ಹೊಸ ಅಂಗನವಾಡಿ ಬರುವಾಗ ನೀವೆಲ್ಲ ನೋಡಿಕೊಳ್ಬೇಕು. ಇದರಲ್ಲಿ ಅದು ಹೆತ್ತವರ ಇವತ್ತು ಪ್ರಮುಖವಾದ ಒಂದು ಜವಾಬ್ದಾರಿ. ಮತ್ತು ನೀವು ಹೆತ್ತವರು ಎಷ್ಟು ಇಲ್ಲಿಯ ಟೀಚರ್ಗಳಿಗೆ ಮತ್ತು ಆಯಾಗಳಿಗೆ ಎಷ್ಟೆಲ್ಲ ಸಹಕಾರ ಕೊಡಲಿಕ್ಕೆ ಸಾಧ್ಯವಿದೆಯಾ, ನಿಮ್ಮಿಂದಾಗುವಂಥ ಕೊಡುವಂಥ ಒಂದು ಮನೋಭಾವ ಹಮ್ಮಿಕೊಳ್ಬೇಕು. ಅದು ಅವ್ರು ಕೇಳಲೇಬೇಕು, ಅದು ಅವ್ರು ಹೇಳಲೇಬೇಕು, ಅದೇನು ಅಗತ್ಯ ಇಲ್ಲ. ನಿಮಗೇನು ಸಾಧ್ಯ, ನೀವು ಬೇರೆ ಬೇರೆ ಸಹಕಾರ ಬೇರೆ ಬೇರೆ ಎಲ್ಲರಿಗೂ ಕೂಡ ಮಾಡ್ತೀವಿ.
ಮಾಡುವಾಗ ಈ ಶಾಲೆಗಂತ ನಾವು ಮಾಡಿದರೆ ಅದು ಟೀಚರ್ಗಳು ಯಾರು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಮಕ್ಕಳಿಗೆ ಮತ್ತೆ ಅವರು ಪರೋಕ್ಷವಾಗಿ ಅದನ್ನು ಕೊಡೋದ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾವು ಈ ಶಾಲೆ ಒಂದು ಅಂಗನವಾಡಿಯನ್ನು ಸ್ಮಾರ್ಟ್ ಕ್ಲಾಸ್ ಮಾಡಬೇಕಂತ ಹೇಳಿದಾಗ ಬಹುಶಃ ಇಲಾಖೆ ಅಧಿಕಾರಿಗಳು ನಾವು ಯಾವ ರೀತಿ ಅವ್ರು ಬಂದ ಅನುದಾನವನ್ನು ಯಾವ ರೀತಿ ಖರ್ಚು ಮಾಡಬೇಕಂತ ಹೇಳಿ ನಾನು ಇಲಾಖೆಯವರಿಗೆ ಬಿಟ್ಟೆ, ನೀವು ತೀರ್ಮಾನ ಮಾಡಿ ಕೊಡಿ ಅಂತೇಳಿ. ಆಗ ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮಗೆ ಸ್ಮಾರ್ಟ್ ಟಿವಿ ಕೊಡುವಂಥ ಪ್ಲಾನ್ ಆಯಿತು. ನಾವಿದನ್ನು ಪ್ರಪೋಸಲ್ ಕಳಿಸಿದಾಗ ಜಿಲ್ಲಾ ಪಂಚಾಯತ್ ರಿಜೆಕ್ಟ್ ಮಾಡಿದ್ರು. ಅಂಥದ್ದು ಎಲ್ಲಿಯೂ ಇಲ್ಲ ರಾಜ್ಯದಲ್ಲಿ, ಇದು ಕೊಡಲಿಕ್ಕೆ ಬರುವುದೇ ಇಲ್ಲ ಅಂತ ಹೇಳಿಕೊಂಡು ನಮ್ಮ ಪ್ರಪೋಸಲ್ ಏನು ಕೊಡುವಂತ ನಮ್ಮ ಪ್ರಪೋಸಲ್ ಇತ್ತ ಆ ಪ್ರಪೋಸಲನ್ನೇ ಇವರು ಕ್ಯಾನ್ಸಲ್ ಮಾಡಿದ್ರು. ನಾನು ಆಗ ಹೇಳಿದೆ ನಿಮ್ಗೆ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ಒತ್ತಡ ಹಾಕಿ ಬೈ ಫೋರ್ಸ್ ಅಂತ ನಾವಲ್ಲಿ ಸ್ಯಾಂಕ್ಷನ್ ಮಾಡಿದ್ದೇವೆ. ನಾವು ಮತ್ತೆ ಫೋರ್ಸ್ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ತಯಾರು ಮಾಡಿ ಸ್ಮಾರ್ಟ್ ಟಿವಿ ಬಂದ ನಂತರ 2 ವರ್ಷಗಳ ನಂತರ ಯಾವ ಕಾರ್ಯಕ್ರಮ ರಿಜೆಕ್ಟ್ ಅಂತ ಮಾಡಿದ್ರ ಅದನ್ನೇ ಸರ್ಕಾರ ಇವತ್ತು ಎಲ್ಲ ಶಾಲೆಗೆ ತರುವಂಥ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ಎಲ್ಲ ಯೋಚನೆ ಯಾಕೆ ಹೇಳಿದ್ರೆ ನಾವು ದೂರದರ್ಶನದ ಮಕ್ಕಳನ್ನು ಆಲೋಚನೆ ಆಗಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಸವಲತ್ತು ಮಕ್ಕಳಿಗೆ ಬಂದು ಇಲ್ಲಿಂದಲೇ ಮುಂದಿನ ಅವಕಾಶ ಮಾಡಬೇಕು. ನಾನು ಈ ಶಾಲಾ ಸಮಿತಿಯ ಅಧ್ಯಕ್ಷರಿಗೆ ಕೂಡ ಮತ್ತು ಸದಸ್ಯರಿಗೆ ಇಂದಿರಾಗಾವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆ ಇಲ್ಲಿ ಅವರ ಅಂಗನವಾಡಿಗೆ ಶಾಲೆಯಲ್ಲಿ ಸವಾಲಾವಕಾಶ ಕೊಟ್ಟ ಕಾರಣ ಮಕ್ಕಳಿಗೆ ಪ್ರಯೋಜನ ಆಗ್ತದೆ, ಹೆತ್ತವರಿಗೆ ಪ್ರಯೋಜನ ಆಗ್ತದೆ. ನಾನು ಇಷ್ಟು ಬಹಳಷ್ಟು ಶಾಲೆಗಳಲ್ಲಿ ನೋಡ್ತಾ ಇದ್ದೇನೆ, ಶಾಲಾ ಸಮಿತಿಯವರು ಅಲ್ಲಿಂದ ನಮ್ಮ ಶಾಲೆ ಅಂಗನವಾಡಿ ಬೇಕು. ಅದು ಅಂಗನವಾಡಿ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ, ಅದು ಶಿಕ್ಷಣ ಇಲಾಖೆಯ, ಅದು ನಮಗೆ ಮುಖ್ಯ ಅಲ್ಲ. ನಮಗೆ ಮಕ್ಕಳು ಮುಖ್ಯ ಅಲ್ವಾ? ಪರೋಕ್ಷವಾಗಿ ಬರುವುದೇ ಅವರು ನಮ್ಮ ಊರ ಮಕ್ಕಳೇ. ಇವತ್ತು ನೀವು ಅಂಗನವಾಡಿ 100 ಮೀಟರ್ ದೂರ ಮಾಡಿದರೆ, ಪ್ರೈಮರಿ ಶಾಲೆ ನೀವು ಇಲ್ಲಿ ಮಾಡಿದರೆ, ಶಾಲೆಯಿಂದ ಒಂದು ಮನೆಯಿಂದ ಒಂದು ಮಗು ಅಂಗನವಾಡಿಗೆ ಬರ್ತದೆ, ಇನ್ನೊಂದು ಮಗು ಫಸ್ಟ್ ಸ್ಟ್ಯಾಂಡಿಗೆ ಬರ್ತದೆ. ಒಂದನ್ನು ತಾಯಿ ಅಲ್ಲಿ ಬಿಟ್ಟು ಬರಬೇಕು, ಮತ್ತೊಂದು ತಾಯಲ್ಲಿ ಇಲ್ಲಿಟ್ಟು ಬರಬೇಕು, ಮತ್ತು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ನೋಡಿ. ಅದಕ್ಕಾಗಿ ಆ ಶಾಲೆಗಳಲ್ಲೇ ಆ ಊರಿಗೆ ವ್ಯಾಪ್ತಿಗಿರುವ ಅಂಗನವಾಡಿಯನ್ನು ಅಲ್ಲೇ ಪ್ರಾರಂಭ ಮಾಡಿದ್ದು ಮೊದಲ ಆದ್ಯತೆ ನಾವು ಕೊಟ್ಟರೆ ಅದು ಎಲ್ಲ ಹೆತ್ತವರಿಗೆ ಕೂಡ ಪ್ರಯೋಜನ ಆಗ್ತದೆ. ಮಕ್ಕಳಿಗೆ ಬರ್ಬೋದು ಖುಷಿ, ಅನ್ನ ತಪ್ಪಂದಿರೋ ತಂಗಿಯನ್ನು ಜೊತೆಯಲ್ಲೇ ಬರ್ತಾರೆ, ಶಿಕ್ಷಕ ವರ್ಗಕ್ಕೂ ಪ್ರಯೋಜನ ಆಗ್ತದೆ. ಅದೇ ರೀತಿ ಇದೊಂದು ಮಾದರಿಯಾದ ಅಂಗನವಾಡಿ ಆಗಿ ಪರಿವರ್ತನೆ ಆಗಲಿ ಅಂತ ನನ್ನ ವಿಶೇಷ ಶುಭಾಶಯ ನಿಮಗೆಲ್ಲರಿಗೂ ಕೂಡ ನಾನು ಸಲ್ಲಿಸಿ, ಬಹುಶಃ ನಾವೇನು ಯೋಜನೆ ಹಾಕಿದ್ದೇವ ಈ ಬೆಳದಂಗೆ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನು ಮಾಡಲಿಕ್ಕೆ ನಿಮ್ಮ ಊರವರ ಸಂಪೂರ್ಣವಾದ ಸಹಕಾರ ನಮಗೆ ಅತಿ ಅಗತ್ಯ. ನಮಗೆ ಎಷ್ಟು ಸಾಧ್ಯ ಇದೆ ಎಲ್ಲ ಸಹಕಾರ ಆಗ್ತೇವೆ. ವಿದ್ಯಾರ್ಥಿಯವರು ಮತ್ತು ಬಹುಶಃ ನಮ್ಮ ಶಿಕ್ಷಕ ವರ್ಗದವರು ಜೊತೆಯಾಗಿ ಪ್ಲ್ಯಾನ್ ಮಾಡಿ ನಾವು ಮುಂದೆ ಹೋಗುವಂತ ಹೇಳಿಕೊಳ್ತಾ, ಅದಲ್ಲದೆ ವಾಚ್ ಮಾಡ್ತೇವೆ ಕಾಣಬೇಕಲ್ಲ ವರ್ಕ್ ಮಾಡಿ ಹೇಳ್ಬೇಕು. ಅದಕ್ಕೆ ಪೇಂಟ್ ಮಾಡಿದ್ರೆ ಹೇಳ್ಬೇಕಲ್ಲ, ಅದಕ್ಕೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸ ಎಂದು ಕಾಣಬೇಕು. ಊರವ್ರು ಬಂದು ಹೇಳ್ಬೇಕು, ಇದು ನಮ್ಮ ಓಲ್ಡ್ ಸ್ಟೂಡೆಂಟ್ ಅವ್ರು ಮಾಡಿ ಅದೇನು ಮಾಡದೆ ನೀವು ಇಲ್ಲಿ ನಾವು ಮಾಡಿದೆ ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಕೆಲಸ ನಾನು ಹಲವಿದ್ಯಾರ್ಥಿ ಅಭಿನಂದಿಸ್ತೇನೆ, ಆಸಕ್ತಿ ಇದೆ. ಏನಾದೊಂದು ಮಾದರಿಯಾದ ಪರ್ಮನೆಂಟ್ ಆಗಿ ನಿಮ್ಮ ಸಾಕ್ಷಿ ಗುಡ್ಡೆಯಾಗಿ ಇದು ಈ ರೀತಿಯ ಅಂಗನವಾಡಿಯ ಈ ರೀತಿಯ ಈ ಒಂದು ಶಿಕ್ಷಣ ಸಂಸ್ಥೆಗೆ ಇಲ್ಲಿ ಹಲವಿದ್ಯಾ ಕೊಟ್ಟಂಥ ಕೊಡುಗೆ ಅಂತೇಳಿ ಶಾಶ್ವತವಾಗಿ ಮಾಡುವಂಥ ಕೆಲಸ ಮಾಡಿ. ಯಾಕೆ ನಾನೀಗ ಶೀಟಲ್ಲಿ ಹಾಕಿ ಕೊಡ್ತೇನೆ, ನೀವು ತಮ್ಮೊಂದು ಸ್ಟೇಜ್ ಮಾಡಿ, ಅದು ಪರ್ಮನೆಂಟ್ ಇರ್ತದೆ ನಿಮಗೆ ಇಲ್ಲಿ. ಅಥವಾ ಮಕ್ಕಳಿಗೆ ಆಟ ಆಡುವಂಥದ್ದು ಇದು ಮಾಡಿ, ಒಂದು ಏನು ಗೇಮ್ಸ್ಗೆ ಸಂಬಂಧಪಟ್ಟಾಗೆ ಅದೊಂದು ಪರ್ಮನೆಂಟ್ ಆಗಿ ಕಾಣ್ತದೆ. ಬಂದಾಗ ಹೇಳ್ತಾರೆ ಇದೆಲ್ಲ ಕೂಡ ಓಲ್ಡ್ ಸ್ಟೂಡೆಂಟ್ನವರು ಇವತ್ತು ಆದ ಕಾರಣ ಅಗತ್ಯ ಅಂತ ಕೂಡ ನಾನು ಹೇಳಿಕೊಂಡು, ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಸಂಬಂಧಪಟ್ಟ ಕೂಡ ಇವತ್ತು ಸ್ಟಾರ್ಟ್ ಮಾಡ್ತಾ ಇವತ್ತು ಆಗಿದೆ. ಅದು ಇಂಗ್ಲಿಷ್ ಸ್ಕೂಲಲ್ಲಿದೆ, ಅದು ಇಲ್ಲಿಯೂ ಕೂಡ ಇರ್ತದೆ. ಈಗ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈ ವರ್ಷ ನೀವೇನಾದರೂ LKG UKG ಅಂಗನವಾಡಿಯಲ್ಲಿದೆ, ಮತ್ತು UKG ನೀವು ಎಲ್ಲಿಯಾದರೂ ಈ ಸಲ ಪ್ರಾರಂಭ ಮಾಡಿದರೆ ಮತ್ತು 30 ವಿದ್ಯಾರ್ಥಿಗಳು ಇದ್ದರೆ ಮುಂದಿನ ವರ್ಷ ಸಂಪೂರ್ಣವಾದ ಸಹಕಾರದ ಜವಾಬ್ದಾರಿ ತಗೊಳ್ಬೇಕು. ಮಿನಿಮಮ್ 30 ವಿದ್ಯಾರ್ಥಿಗಳು ಬೇಕು ಮತ್ತು ಒಂದು ವರ್ಷ ಊರವರು ಸ್ಟಾರ್ಟ್ ಮಾಡಿರಬೇಕು. ಅಲ್ಲಿಗೆ ಒಂದು ಟೀಚರ್, ಒಂದು ಅಸಿಸ್ಟೆಂಟ್ ಮತ್ತು ಅಲ್ಲಿ ವ್ಯವಸ್ಥೆ ಕೊಡೋದು ಸರ್ಕಾರ ಮುಂದಿನ ವರ್ಷ ಆಟೋಮೆಟಿಕ್ ಆಗಿ ಮಾಡ್ತದೆ. ಆದ ಕಾರಣ ಈ ಊರಲ್ಲಿ ನಿಮಗೆ ಮುಂದಿನ ವರ್ಷ ಶಾಲೆಯಲ್ಲಿ LKG UKG ಮಾಡಬೇಕಾದ್ರೆ ಈ ವರ್ಷ ಸೇರಿಸಿ 30 ಮಕ್ಕಳನ್ನು ಅದನ್ನು ಮಾಡಿ ಮುಂದೆ ಆಟೋಮೆಟಿಕ್ ಮತ್ತು ಮುಂದೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮುಂದೆ ಹೋಗ್ತದೆ. ಮತ್ತು ಈ ಗ್ರಾಮದಲ್ಲಿ ಒಂದು ಹೈಸ್ಕೂಲ್ ಇಲ್ಲ ಅಂತೇಳಿ ಭಾಳಷ್ಟು ಇವತ್ತು ಉಂಟು. ಅದಕ್ಕೆ ನಾನು ಇಲ್ಲಿಗೆ ಹೈಸ್ಕೂಲ್ ಅಂದ್ಕೊಂಡು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ. ಮೌಲಾನಾ ಆಜಾದ್ ಹೈಸ್ಕೂಲ್ ಅಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಂ
6ನೇ ಕ್ಲಾಸಿಂದ ಇವತ್ತು ನಿಮ್ಮ ಸೆಕೆಂಡ್ PUC ವರೆಗೂ ಕೂಡ ಅಲ್ಲಿ ನಿಮಗೆ ಹಂತ ಹಂತವಾಗಿ ಇವತ್ತು ಸೆಂಟ್ರಲ್ ಸಿಲೆಬಸ್ನಲ್ಲಿ ಶಿಕ್ಷಣ ಒದಗುತ್ತದೆ. ಅಲ್ಲಿ ಎಲ್ಲ ಜಾತಿ ವರ್ಗದವರಿಗೂ ಕೂಡ ಅಲ್ಲಿ ಮಕ್ಕಳಿಗೆ ಕೂಡ ಅವಕಾಶ ಇದೆ. 75-20% ರೇಷೋ ಇದೆ. ಇದು 75-25% ರೇಷೋ ನಮ್ಮ ಇದರಲ್ಲಿ. ಸೊ ಇದರ ಸವಲತ್ತನ್ನು ಕೂಡ ಇಲ್ಲ ಮಕ್ಕಳಿಗೆ ಇಲ್ಲಿ ತೆಗೆದುಕೊಳ್ಳುವ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಇವತ್ತು ಆಗ್ತದೆ. ಅದಕ್ಕೆ ಸ್ಥಳ ಗುರುತಿಸಿಕೊಂಡಿದ್ದಾರೆ. 12 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗ್ತದೆ, ಮಾದರಿ ಬಿಲ್ಡಿಂಗ್ ಆಗ್ತದೆ, ಶಿಕ್ಷಕ ವರ್ಗ ಸಿಗ್ತದೆ. ಸೊ ಶೈಕ್ಷಣಿಕವಾಗಿಯೂ ಕೂಡ ಇವತ್ತು ಈ ಒಂದು ಗ್ರಾಮ ಮುಂದಿನ ದಿನ ದೊಡ್ಡ ಮಟ್ಟದ ಬೆಳವಣಿಗೆ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಶಿಕ್ಷಣ ಸಂಬಂಧಪಟ್ಟಾಗೆ ಮತ್ತಷ್ಟು ಮಹತ್ವದ ಯಾಕಂದರೆ ಮೌಲಾನಾ ಆಜಾದ್ ಈಗ 3 ಇದೆ, ಯಾವ ಕ್ಷೇತ್ರದಲ್ಲಿ ಕೂಡ ಇಲ್ಲ. ಒಂದು ನಮ್ಮ ಬಲಿಯಾರಲ್ಲಿ, ಪರಂಗಿಪೇಟೆಯಲ್ಲಿ, ಮಂಜನಹಳ್ಳಿಯಲ್ಲಿ, ಮತ್ತೆ 2 ಸ್ಯಾಂಕ್ಷನ್ ಇದೆ, ಕಿನ್ಯಾದಲ್ಲಿ ಮತ್ತು ಹಿರಪಾಲೆಪುಣಿಯಲ್ಲಿ ಸರ್. ಅದಲ್ಲದೆ ಉಲ್ಲಾಲಕ್ಕೆ ಮಹಿಳಾ ಕಾಲೇಜ್, ಒಳ್ಳೆ ಮಹಿಳೆಯರಿಗೆ ಮಾತ್ರ ಕಾಲೇಜ್ ಆಗಿ ಉಲ್ಲಾಲದಲ್ಲಿ ಈ ವರ್ಷ ಸ್ಯಾಂಕ್ಷನ್ ಆಗಿದೆ. ಇದೆಲ್ಲ ಅಲ್ಲ ಉಲ್ಲಾಲದಲ್ಲಿ. ಇನ್ನೊಂದು ನಾವು ಮಹಿಳಾ ವಸತಿ ಮತ್ತು ರೆಗ್ಯುಲರ್ ಶಾಲೆ ಊರವರಿಗೆ ಬರಬೇಕು, ಬರುವವರಿಗೆ ಬಂದಲ್ಲಿ ಹಾಸ್ಟೆಲ್ ಅದು ಕೂಡ ಇವತ್ತು ಸ್ಯಾಂಕ್ಷನ್ ಇರ್ತಾಗೆ ನಾನು ಮಾಡ್ತಿದ್ದೇನೆ. ನಾನು ಮತ್ತೆ ಆಲೋಚನೆ ಮಾಡ್ತೇನೆ ವ್ಯಾಪ್ತಿಯಲ್ಲಿ ಆಗ್ತದೆ. ಅದಕ್ಕೆ ನಾನು ತಾಲೂಕನ್ನಾಗಿ ಮಾಡಿದೆ. ಇದರಲ್ಲಿ ಹಂತ ಹಂತವಾಗಿ ಕೂಡ ಎಲ್ಲ ಈಗ ನಿನ್ನೆ ಫೈರ್ ಸರ್ವಿಸ್ ಆಯಿತು, ನಾಳೆ ನಮ್ಮದು ಆಟೋಮೆಟಿಕ್ ಡ್ರೈವಿಂಗ್ ಲೈಸೆನ್ಸ್ ಟ್ರ್ಯಾಕ್ ಇವತ್ತು ಆಗ್ತಾ ಇದೆ. ಇನ್ನು ಮಂಗಳೂರಿನಲ್ಲಿ ಯಾರಿಗೂ ಕೂಡ ಲೈಸೆನ್ಸ್ ಬೇಕಾದರೆ ನಮ್ಮ ಊರಿಗೆ ಬಂದೇ ಅಲ್ಲಿ ಟೆಸ್ಟ್ ಕೊಡಬೇಕು. ಬೇರೆ ಊರವ್ರು ಬಂದಾಗ ಅವರು ಅಭಿವೃದ್ಧಿ ಇವತ್ತು ಆಗ್ತದೆ. ಇವತ್ತು ಮೀನುಗಾರಿಕೆ ಎಲ್ಲ ಹಂತ ಹಂತವೇ ಎಲ್ಲ ಕೂಡ ಆಗ್ತದೆ. ಅದಕ್ಕೆ ನಾನು ಇವರಲ್ಲಿ ಕೂಡ ಹೇಳಿಷ್ಟೇ, ನಾವೆಲ್ಲರೂ ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಹಿಂದಿನ ಹೊರಗಿನವರು ಬಂದು ಇಲ್ಲಿ ಹೆಚ್ಚು ಬಂಡವಾಳ ಹಾಕುವ ರೀತಿ ನಾವು ನೋಡಿಕೊಳ್ಬೇಕು. ಒಂದು ಊರು ಡೆವಲಪ್ ಆಗಬೇಕಾದ್ರೆ ಈ ಊರವರೇ ಎಷ್ಟು ನೀವು ಬಂಡವಾಳ ಹಾಕಿದ್ರೆ ಇಂಪ್ರೂವ್ ಮಾಡ್ಬೋದು. ಯಾವಾಗ ದುಡ್ಡಿದ್ದವನು ನನಗೆ ಯಾವ ಊರು ಆಗ್ಬೇಕಂತ ಆಲೋಚನೆ ಮಾಡಿದಾಗ ಅವನು ಬೇರೆ ಬೇರೆ ಊರಿಗೆ ಹೋಗೋ ಬದಲು ನಾನು ಈ ಊರಲ್ಲಿ ಏನಾದರೂ ಶೈಕ್ಷಣಿಕ ಸಂಸ್ಥೆ ಕಿನ್ಯಾದಲ್ಲಿ ಪ್ರಾರಂಭ ಮಾಡ್ತೇನೆ, ಇಲ್ಲಿ ರಸ್ತೆ ಇದೆ, ನೀರಿದೆ, ಕರೆಂಟ್ ಇದೆ, ಇಲ್ಲಿ ಒಂದು ಕಡಿಮೆ ನೆಲೆಸಕ್ಕೆ ಹೇಳಿದಾಗ ಆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದವನಿಗೆ ಮಾತ್ರ ಲಾಭ ಅಲ್ಲ. ನಿಮ್ಮ ತಲೆಯಲ್ಲಿ ಏನಿದೆ, ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಇವನಿಗೆ ಮಾತ್ರ ಲಾಭ, ಇವನೇ ದುಡ್ಡು ಮಾಡಿದ ಭಾವನೆ ಬರ್ತದೆ, ಅವನಿಗೆ ಮಾತ್ರ ಅಲ್ಲ. ಅವನಲ್ಲಿ ಕಷ್ಟದಲ್ಲಿ ಲೋನ್ ತೆಗೆದು ಬಿಲ್ಡಿಂಗ್ ಕಟ್ಟಿ ಕಷ್ಟಪಡೋದು ಕೂಡ ಸುತ್ತಮುತ್ತ ನಿಮ್ಮೆಲ್ಲ ಲ್ಯಾಂಡಿಗೆ ಕೂಡ ಆಟೋಮೆಟಿಕ್ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. 50,000 ಸಡನ್ ಆಗಿ 75,000 ಆಗ್ತದೆ. ಸೊ ಈ ರೀತಿ ಹೊರಗಿನವರಲ್ಲಿ ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇವತ್ತು ಈ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುವಂಥ ವಿಚಾರ ಇವತ್ತು ಆಗಬಹುದು. ಅದಕ್ಕೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮ ಇವತ್ತು ಜವಾಬ್ದಾರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ದೊಡ್ಡ ಮಟ್ಟದ ಆಲೋಚನೆ ನಮ್ಮಲ್ಲಿ ಪ್ರತಿಯೊಬ್ಬರು ನಾನು ಇರಬೇಕು ನಾನು ಕೇಳಿಕೊಂಡು ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಾನು ಮಾತು ಮುಗಿಸ್ತೇನೆ. ಹೊರಗಡೆ ಕೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ, ಈಗ ಇನ್ನೊಮ್ಮೆ ಹೇಳಲಿಕ್ಕೆ ಆಗುವುದಿಲ್ಲ. ಮುಂದಿನ ಸಲ ಬರ್ತೇನೆ, ನಾನು ಚೆನ್ನಾಗಿ ಮಾತಾಡ್ತೇನೆ ಅವಾಗ.